ಹಾಯ್ ಹಾಯ್ ಇವತ್ತು ಭಾನುವಾರ ರಜೆ ದಿನ. ಹಾಗಾಗಿ ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಹೊರಟಿದ್ದೀನಿ. ಚಿಕನ್ ಲಿವರ್, ಗುಂಡ್ಕಾಯಿ ಲಿವರ್ ಫ್ರೈ ಮಾಡೋಣ ಅಂತ. ಒಂದೇನಪ್ಪ ಅಂತ ಹೇಳಿದ್ರೆ ಪ್ರತಿ ಸಂಡೇ ವೆರೈಟಿ ಫುಡ್ ಮಾಡೋ ಹವ್ಯಾಸ ಇದೆ. ನಾನ್ ವೆಜ್ ಫ್ರೀ ಆದ್ರಿಂದ ನಾನು ಒಂದು ಸ್ಪೆಷಲ್ ಅಡುಗೆ ಹೊರಟಿದ್ದೀನಿ. ಇವತ್ತು ತುಂಬ ಹೆಲ್ತಿಯ ಫುಡ್ಡು, ಬೇಗ ಆಗೋಂಥದ್ದು, ಚಪಾತಿ ದೋಸೆ ಇದಕ್ಕೆ ಸೂಟ್ ಆಗೋಂಥ ಕಾಂಬಿನೇಷನ್ ಮಾಡೋದು ಹೊರಟಿದ್ದೀನಿ. ಇದು ಚಿಕನ್ ಗುಂಡ್ಕಾಯಿ ಲಿವರ್ ಎಗ್ ಫ್ರೈ ಅಂತ ಹೇಳಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡೋ ವಿಧಾನ ಹೇಗಿರುತ್ತೆ ಹೇಳ್ಕೊಡ್ತೀನಿ. ಬಾಣಲಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು. ಮುಂಚೆನೇ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಕಾಯಲಿ, ಕಾದಿದೆ ಅಂದ್ಕೊಳ್ತೀನಿ ನಾನೀಗ. ಹಾಗೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ, ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪದು. ಅದನ್ನು ನೀಟಾಗಿ ಹಾಕ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫುಡ್ ಇದು. ಫ್ರೀ ಟೈಮ್ ಇರೋದಲ್ಲ, ಇದು ನಾನ್ ವೆಜ್ ಮಾಡೋದು ತುಂಬ ಜಾಸ್ತಿ. ಇದು ಹವ್ಯಾಸ ನನಗೊಂದು, ಅಡುಗೆ ಮಾಡೋದೊಂದು ಹವ್ಯಾಸ. ದಿನಪೂರ್ತಿ ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ, ಸಿಗೋದು ಒಂದಿನ. ಮನೆಯವ್ರು ವೆರೈಟಿ ಫುಡ್ ಮಾಡಿಕೊಂಡ್ರೆ ಅವರು ನಮ್ಮನ್ನು ಪ್ರೀತಿಯನ್ನು ನೋಡ್ಕೊಳ್ತಾರೆ. ನಾವು ಅವ್ರಿಗೆ ಹೆಲ್ಪ್ ಮಾಡೋದು ಒಂದಿನ ರೆಸ್ಟ್ ಕೊಟ್ಟಂಗೆ ಆಗುತ್ತೆ ಅಲ್ವಾ ಸ್ನೇಹಿತರೆ. ಹಾಗೆ ಸ್ವಲ್ಪ ಅರ್ಶಿನ ಪುಡಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಯಾವ ಫುಡ್ಗೆ ಹಾಕಿದ್ರೂ ಕೂಡ ಆ ಫುಡ್ಡು ತುಂಬ ಟೇಸ್ಟಿಯಾಗಿ ಬರ್ತದೆ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಹಾಗೆ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಫ್ರೈ ಆಗ್ತಾಯಿದೆ. ಪಕ್ಕದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಇದೆ, ಕೈಯೆಲ್ಲ ಮುಟ್ಟಕ್ಕೆ ಒಂದು ಬಟ್ಟೆ ಅಥವಾ ಹಿಡ್ಕೊಳ್ಬೋದು. ಹಾಗೆ ನಾನು ಮೆಣಸಿನ್ಕಾಯಿ ಕಟ್ ಮಾಡಿ ಅದು ಕೂಡ ಹಾಕ್ಕೊಳ್ತೀನಿ ನಾನೀಗ. ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡೆ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿರೋ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೀಟಾಗಿ ರೋಸ್ಟ್ ಆಗಲಿ, ಇದು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನೇನು ಗುಂಡ್ಕಾಯಿ ಲಿವರೆಲ್ಲ ನೀಟಾಗಿ ಹಾರ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ಅಂದರೆ ಹೀಟು ಅಂತಾರೆ, ಬಟ್ ಗುಂಡ್ಕಾಯಿ ಲಿವರೆಲ್ಲ ತಿಂದರೆ ಅಂಥ ಹೀಟ್ ಬರೋಲ್ಲ ಬಾಡಿಗೆ. ರೊಟ್ಟಿ, ಚಪಾತಿ ಈ ಥರ ಐಟಮ್ಗಳು ಈ ಥರ ಮಾಡ್ಕೊತಿದ್ರೆ ಟೇಸ್ಟಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾವು ಇದಕ್ಕೆ. ನನಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದಲ್ಲ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡು ಒಂದ್ಸಲಿ. ಹಾಗೆ ಇದು ಬೈದ ನೀರು ಬಿಟ್ಕೊಳ್ಳೋದು. ನೀರು ಕೂಡ ಕಂಪ್ಲೀಟ್ ಡ್ರೈ ಆಗೋ ರೀತಿ ಸ್ವಲ್ಪ ಚರ್ಬಿ ಜಾಸ್ತಿ ಇರೋಂಥ ಐಟಮ್ಗಳು ಹಾಕಿದ್ದೀನಿ. ಸೊ ಆಯಿಲ್ ಕಂಟೆಂಟ್ ಜಾಸ್ತಿ ಆಗ್ಬೋದು ಅಂದ್ಕೊಳ್ತೀನಿ ಇದಕ್ಕೆ. ನೋಡಿ ಎಷ್ಟು ಚರ್ಬಿ ಇದೆ. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡು ನೀಟಾಗಿ ಡ್ರೈ ಆಗೋ ರೀತಿ. ರೋಸ್ಟ್ ಆಗ್ತಾಯಿದೆ. ಸ್ವಲ್ಪ ಜಾಸ್ತಿ ನಾನು ಈಗ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಗರಂ ಮಸಾಲ ಜಾಸ್ತಿ ಯೂಸ್ ಮಾಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನೀರು ಎಷ್ಟು ಬಿಟ್ಕೊಂಡಿದೆ ನೋಡಿ. ಸ್ವಲ್ಪ ಇದೆಲ್ಲ ಇದಾಗಬೇಕು. ಹಾಗೆ
ನಾನು 1 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು ನೀವು. ಹಾಗೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು. ನನಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ ನಾನು. ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ನಾನು ಹೇಳಿದ್ನಲ್ವ ಆಗಲೇ ಚರ್ಬಿ ಜಾಸ್ತಿ ಇದೆ, ಸೊ ಎಣ್ಣೆ ಪದಾರ್ಥ ಜಾಸ್ತಿ ಬರುತ್ತೆ ಅಂತೇಳಿ. ಸೊ ಆಯಿಲ್ ಜಾಸ್ತಿ ಬಂದಿದೆ, ಚರ್ಬಿ ಎಲ್ಲರೂ ಫುಲ್ ಡ್ರೈ ಆಗ್ತದಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ. ತೊಂದರೆ ಇಲ್ಲ, ನೀಟಾಗಿ ಡ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬೇಗ ಅಡುಗೆ ಆಗಬೇಕಂದ್ರೆ ಇನ್ನೊಂದು ಪಾತ್ರೆ ತೊಗೊಳ್ಳಿ. ಒಂದು 4 ಮೊಟ್ಟೆ ಎಗ್ ಫ್ರೈ ಮಾಡಬೇಕಲ್ಲ ಇದು. ನಾನು ಇದಕ್ಕೊಂದು 4 ಮೊಟ್ಟೆ ಹೊಡೆದಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಸಪ್ರೇಟಾಗಿ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನಾನು. ಸೊ ಫಾಸ್ಟಾಗಿ ಆಗಬೇಕಲ್ಲ. ಇದು ಇನ್ನೊಂದು ಪಕ್ಕದಲ್ಲಿ ಸ್ಟವ್ ಇದೆ, ಅಲ್ಲಿ ಇಟ್ಕೊಂಡು ಫ್ರೈ ಆಗ್ತಾ ಇರಲಿ. ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಗ ಅಡುಗೆ ಆಗುತ್ತೆ ಅಂತ ಹೇಳಿ. ಸೊ ನೀಟಾಗಿ ಫ್ರೈ ಆಗ್ತಾಯಿದೆ. ಇನ್ನೊಂದು ಬಾಣಲೆ ಇಟ್ಕೊಂಡೆ ನಾನು ಏನು ಮುಂಚೆನೇ ಹೇಳಿದ್ದೆ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ. ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮುಂಚೆನೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗ್ಬೇಕಂತ ಅಂದ್ರೂ. ಹಾಗಾಗಿ ಗೋಲ್ಡನ್ ಕಲರ್ ಆಯಿತು. 4 ಮೊಟ್ಟೆ ಹೊಡೆದಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಂಡು ಬೇಗ ಹಾಕ್ಕೊಂಡು ಸ್ವಲ್ಪ ಬೇಗ ಅಡುಗೆ ಆಗುತ್ತೆ ಅಂತ, ಫಾಸ್ಟಾಗಿ ಅಡುಗೆ ಆಗಬೇಕಲ್ಲ. ಹಾಗೆ 4 ಮೊಟ್ಟೆ ಹೊಡ್ಕೊಂಡೆ, ನೀಟಾಗಿ ಬುರ್ಜಿ ಮಾಡಿಕೊಂಡೆ. ಬೇಕಾದರೆ ನೀವು ಅದರಲ್ಲೇ ಉಪ್ಪು ಹಾಕ್ಕೊಂಡಿರ್ತೀವಿ, ಮುಂಚೆ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿರೋದು. ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಎಗ್ ಬುರ್ಜಿ ರೆಡಿ ಆಯಿತು. ಅದಾದಮೇಲೆ ನಾವೇನು ಮುಂಚೆನೇ ಫ್ರೈ ಮಾಡಿ ಸ್ವಲ್ಪ ಡ್ರೈ ಆಯ್ತು ನೋಡಿ, ಎಗ್ ಬುರ್ಜಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಗುಂಡ್ಕಾಯಿ ಲಿವರ್ ಎಗ್ ಫ್ರೈ ರೆಡಿ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ರೆಡಿ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ, ಸ್ಮೆಲ್ಲು ಕೂಡ ಅಷ್ಟೇ ಸುಂದರವಾಗಿ ಬರ್ತಾ ಇದೆ. ನಾನು ಇದರಲ್ಲಿ ಲಿವರ್ ಕಡಿಮೆ ಹಾಕ್ಸಿದ್ದೀನಿ, ಗುಂಡ್ಕಾಯಿ ಜಾಸ್ತಿ ಹಾಕ್ಸಿದ್ದೀನಿ, ಮತ್ತು ಹಾರ್ಟ್ ಐಟಮ್ ತುಂಬ ಜಾಸ್ತಿ ಹಾಕ್ಸಿದ್ದೀನಿ. ಬಾಯಲ್ಲಿ ನೀರು ಬರ್ತಾ ಇದೆ ರಸಂದರೆ. ಚಪಾತಿ, ದೋಸೆ ಇದಕ್ಕೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಡ್ರೈ ಐಟಮ್. ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಅವ್ರಿಗೋಸ್ಕರ ಇದು ಮಾಡಿದ್ದೀನಿ ನಾನು. ಬನ್ನಿ, ಅವ್ರು ಬಂದಿದ್ದ ತಕ್ಷಣ ಅವ್ರಿಗೆ ಹಾಕ್ಕೊಡ್ತೀನಿ. ಚಪಾತಿ ಮತ್ತು ಗುಂಡ್ಕಾಯಿ ಲಿವರ್ ಎಗ್ ಫ್ರೈ ರೆಡಿ ಇದೆ. ನಮ್ಮ ಸ್ನೇಹಿತ ಇನ್ನೇನು ಬರ್ತಾನೆ, ಬಂದಿದ್ದ ತಕ್ಷಣ ಅವನಿಗೆ ಇದು ತಿನ್ನಿಟ್ಟು ಬೆಳಗ್ಗೆ. ಹೆಂಗಿದೆ ಟೇಸ್ಟು ಹೇಳಲ್ಲ ಅಂದ ಫ್ರೆಂಡ್ಸ್? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಹೆಂಗಿದೆ? ಟೇಸ್ಟ್ ಚೆನ್ನಾಗಿದೆ. ಎಲ್ಲ ತಿಂದಿದ್ರೆ